ಹಾಯ್ ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ನಾನು ಬೇಕರಿಯಲ್ಲಿ ಮಾಡುವಂತಹ ಹನಿ ಕೇಕ್ನ ಮನೆಯಲ್ಲಿಯೇ ಬೇಕರಿ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊಟ್ಟೆನೂ ಬಳಸಿಲ್ಲ, ಹಾಗೆ ಓವನ್ ಕೂಡ ಬಳಸಿಲ್ಲ. ಮನೆಯಲ್ಲಿರುವಂತಹ ಸಾಮಾನುಗಳನ್ನ ಬಳಸ್ಕೊಂಡು, ಪ್ರತಿನಿತ್ಯ ಬಳಸುವಂತಹ ಪಾತ್ರೆಗಳನ್ನ ಬಳಸ್ಕೊಂಡು ಯಾವ ರೀತಿ ಮನೆಯಲ್ಲಿಯೇ ಸುಲಭವಾಗಿ ಈ ಹನಿ ಕೇಕ್ನ ಮಾಡ್ಬೋದು ಅಂತ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಬನ್ನಿ ಬೇಕರಿ ಸ್ಟೈಲಲ್ಲಿ ಹನಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆನ ತಗೊಳ್ತಾ ಇದ್ದೀನಿ. ಆ ಪಾತ್ರೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಆ ಪಾತ್ರೆ ತುಂಬ ಕೈಯಲ್ಲೇ ಸವರ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಎಣ್ಣೆ ಅಡುಗೆ ಮಾಡೋಕ್ಕೆ ಉಪಯೋಗಿಸುವಂತಹ ಎಣ್ಣೆನ ಬಳಸ್ಬೋದು. ಪಾತ್ರೆಗೆ ಎಣ್ಣೆಯನ್ನು ಸವರಿದ ನಂತರ ನಾನು ಇಲ್ಲಿ ಬಟರ್ ಪೇಪರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಸಿಗುವಂಥ ಬಟರ್ ಪೇಪರ್ ಏನು ಬರುತ್ತೆ ಅದನ್ನು ಮನೆಯಲ್ಲಿಯೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. A4 ಶೀಟ್ಸ್, ಜೆರಾಕ್ಸ್ ಎಲ್ಲ ಮಾಡೋದಕ್ಕೆ ಬಳಸ್ತೀವಲ್ಲ ಪ್ರಿಂಟೌಟ್ಗೆ, ಆ ಶೀಟ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ನಾನು ಮೂಲೆಗಳಲ್ಲಿ ಮಡಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಮಡಚ್ಕೊಂಡು ಮತ್ತೆ ಲಾಸ್ಟ್ ತುದಿಯಿಂದ ಮತ್ತೊಂದು ಸತಿ ಮಡಚ್ಕೋಬೇಕಾಗುತ್ತೆ. ಮತ್ತೆ ಈ ಎಡ್ಜಸ್ಸಿಂದ ತ್ರಿಕೋನ ಆಕಾರವಾಗಿ ಅರ್ಧ ಪೇಪರ್ ಆಗುವಷ್ಟು ಮಡಚ್ಕೋಬೇಕು. ನಂತರ ಎಕ್ಸ್ಟ್ರಾ ಏನು ಪೇಪರ್ ಇದೆ ಅದನ್ನು ಸ್ವಲ್ಪ ಕ್ರಾಸ್ ಆಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಮನೆಯಲ್ಲಿಯೇ ಈ ರೀತಿಯಾಗಿ ಸುಲಭವಾಗಿ ಬಟರ್ ಪೇಪರ್ನ ರೆಡಿ ಮಾಡ್ಕೋಬೋದು. ಈ ರೀತಿಯಾಗಿ ನಾನು ರೌಂಡ್ ಶೇಪಲ್ಲಿ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಪಾತ್ರೆ ಯಾವ ರೀತಿ ಶೇಪಲ್ಲಿದೆ ಆ ಶೇಪಲ್ಲಿ ನೀವು ಈ ಬಟರ್ ಪೇಪರ್ನ ಕಟ್ ಮಾಡ್ಕೋಬೋದು. ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬಟರ್ ಪೇಪರ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇಟ್ಕೊಂಡಿರುವಂತಹ ಬಟರ್ ಪೇಪರ್ನ ನಾವು ಒಟ್ಟಿಗೆ ಒಂದು 4-5 ಪೇಪರ್ನ ಮಾಡಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೊಂಡು ನಾವು ಸ್ಟೋರ್ ಕೂಡ ಮಾಡ್ಕೋಬೋದು. ನಾವು ಈ ರೀತಿಯಾಗಿ ಇಮಿಡಿಯೇಟಾಗಿ ಬಳಸ್ಕೊಳ್ತೀವಿ ಅಂದರೆ ಬಿಸಿಲಿಗೆ ಒಣಗಿಸೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟಾಗಿ ಈ ರೀತಿ ಇನ್ಸ್ಟೆಂಟಾಗಿ ಮಾಡಿಕೊಂಡು ಬಳಸ್ಕೋಬೋದು. ಇಲ್ಲಿ ಬಟರ್ ಪೇಪರ್ ಈಗ ರೆಡಿಯಾಗಿದೆ. ಈ ಬಟರ್ ಪೇಪರ್ ಎಲ್ಲ ಏನು ಬೇಡ, ನಾವು ಪಾತ್ರೆನಲ್ಲೇ ಹಾಗೆ ಮಾಡ್ಕೊಳ್ತೀವಿ ಅನ್ನೋದಾದರೆ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಗೋಧಿ ಹಿಟ್ಟನ್ನು ಉದುರಿಸಿ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನೀವು ಹಿಂದಿನ ವಿಡಿಯೋನ ಒಂದ್ಸತಿ ಚೆಕ್ ಮಾಡ್ಬೋದು. ಈಗ ಬಟರ್ ಪೇಪರ್ ರೆಡಿಯಾಗಿದೆ. ಪಾತ್ರೆಗೆ ಎಣ್ಣೆ ಹಚ್ಚಿ ಇಟ್ಟಿದ್ದೀವಲ್ಲ ಅದೇ ಪಾತ್ರೆಗೇ ಆ ಪೇಪರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮಾಡಿರುವಂತಹ ಬಟರ್ ಪೇಪರು ನಾನು ಇಟ್ಟಿರುವ ಪಾತ್ರೆಗೆ ಸರಿಯಾಗಿ ಸೈಜಿಗೆ ಕರೆಕ್ಟಾಗಿದೆ. ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಇನ್ನೊಂದು ಸತಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಕೂರಿಸ್ಕೊಳ್ತಾ ಇದ್ದೀನಿ ಪಾತ್ರೆಗೆ. ಕೇಕ್ನ ಮಾಡೋದಕ್ಕೆ ಇವಾಗ ಪಾತ್ರೆ ರೆಡಿಯಾಗಿದೆ. ಇನ್ನೊಂದು ಕಡೆಗೆ ನಾನು ಸ್ಟವ್ ಹಚ್ಚಿ ಒಂದು ದಪ್ಪ ತಳದ ಬಾಣಲೆಯನ್ನು ಇಟ್ಟು ಈ ರೀತಿಯಾಗಿರುವಂತಹ ಒಂದು ರಿಂಗನ್ನು ಇಟ್ಟು ಒಂದು ಪ್ಲೇಟ್ನ ಮುಚ್ಚಿ ಪ್ರೀ ಹೀಟ್ಗೆ ಇಡ್ತಾ ಇದ್ದೀನಿ. ಪ್ರೀ ಹೀಟ್ ಆಗುವಷ್ಟರಲ್ಲಿ ನಾವು ಕೇಕ್ನ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಮೊಸರನ್ನ ತೊಗೊಳ್ತಾ ಇದ್ದೀನಿ. ಈ ನಾನು ಅಳತೆ ಕಪ್ ಏನು ಯೂಸ್ ಮಾಡ್ತಾ ಇದ್ದೀನಿ, ನಾವು ಮನೆಯಲ್ಲಿ ಟೀ ಎಲ್ಲ ಕುಡಿತೀವಲ್ಲ, ಚಿಕ್ಕ ಗ್ಲಾಸ್ ಕುಡಿಯೋದಕ್ಕೆ ಅಂತ ಇಟ್ಕೊಂಡಿರ್ತೀವಲ್ಲ ಅದನ್ನು ಬಳಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಮೊಸರು ಸಕ್ಕರೆ ಮಿಕ್ಸಿ ಆದಮೇಲೆ ಇದಕ್ಕೆ ನಾನು ಅದೇ ಗ್ಲಾಸಲ್ಲೇ ಒಂದು ಅರ್ಧ ಗ್ಲಾಸಷ್ಟು ಸೂರ್ಯಕಾಂತಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಇಲ್ಲದೆ ಇರೋದು ಯಾವುದೇ ರೀತಿಯ ಎಣ್ಣೆನ ಬಳಸ್ಕೋಬೋದು. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಒಂದು ಬೌಲ್ಗೆ ಮಿಕ್ಸ್ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಈ ರೀತಿಯಾಗಿ ಕ್ರೀಮಿ ಟೆಕ್ಸ್ಚರ್ ಇರಬೇಕು. ಇದಕ್ಕೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಸಾಕಾಗುತ್ತೆ. ಹಾಗೆ ಈ ಕೇಕ್ ಎಲ್ಲ ಮಾಡಬೇಕಾದ್ರೆ ಅಳತೆ ಬಹಳ ಮುಖ್ಯ ಆಗುತ್ತೆ. ಸರಿಯಾಗಿ ನೋಡಿಕೊಂಡು ಅಳತೆನ ಮಾಡ್ಕೊಳ್ಳಿ. ಈ ರೀತಿಯಾಗಿರುವಂತಹ ಮೈದಾ ಹಿಟ್ಟು ಮಿಶ್ರಣಕ್ಕೆ ಅರ್ಧ ಕಪ್ ಆಗುವಷ್ಟು ನಾನು ಹಾಲನ್ನ ಸೇರಿಸ್ತಾ ಇದ್ದೀನಿ. ಈ ಮೈದಾ ಹಿಟ್ಟನ್ನು ಗಂಟು ಇಳ್ದಿರ ನೀಟಾಗಿ ನಾವು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ಹಾಲು ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರುವಂತಹ ಹಾಲನ್ನ ಬಳಸ್ಕೋಬೇಕು. ಬಿಸಿಯಾಗಿರುವಂಥ ಹಾಲು, ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲನ್ನ ಬಳಸ್ಕೋಬಾರ್ದು. ದೋಸೆ ಹಿಟ್ಟಿನ ಹದಕ್ಕೆ ಕೇಕ್ ಬ್ಯಾಟಲ್ ಏನಿದೆ ಅದು ಇರಬೇಕು. ನಾವು ಈ ರೀತಿ ಸ್ಪೂನಿಂದ ಎತ್ತಿದಾಗ ಈ ರೀತಿ ರಿಬ್ಬನ್ ಆಗಿ ಬೀಳಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೋಡಾ ಸೇರಿಸಿದ ಮೇಲೆ ತುಂಬ ಹೊತ್ತು ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬಾರ್ದು. ಇಮ್ಮಿಡಿಯೇಟಾಗಿ ನಾವು ಕೇಕ್ ಟಿನ್ ರೆಡಿ ಮಾಡಿಟ್ಟಿದ್ದೀವಲ್ಲ ಅದಕ್ಕೆ ನಾವು ಪೋರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ರಿಬ್ಬನ್ ಆಗಿ ಬೀಳ್ತಾ ಇದೆ ಅಂತ. ದೋಸೆ ಹಿಟ್ಟಿನ ಅದಕ್ಕೆ ಇದ್ದರೆ ಒಳ್ಳೆಯದು. ಹಿಟ್ಟನ್ನೆಲ್ಲ ಹಾಕಿದ ಮೇಲೆ ಈ ರೀತಿ 2 ಸತಿ ನಾವು ನೆಲಕ್ಕೆ ಟ್ಯಾಪ್ ಮಾಡ್ಕೋಬೇಕು. ಏರ್ ಬಬಲ್ಸ್ ಇದ್ದರೆ ಕ್ಲಿಯರ್ ಆಗಲಿ ಅಂತ. ರೆಡಿ ಮಾಡಿಟ್ಕೊಂಡಿರುವಂತಹ ಪ್ರೀ ಹೀಟ್ಗೆ ಇಟ್ಟಿರುವಂತಹ ಬಾಣಲಿಗೆ ನಾವು ರೆಡಿ ಮಾಡಿಟ್ಟಿರುವಂತಹ ಕೇಕ್ ಮಿಕ್ಸರ್ನ ಇಟ್ಟು ಮತ್ತೆ ಮುಚ್ಚಿ ಅದನ್ನು ಒಂದು ಅರ್ಧ ಗಂಟೆ ಬೇಯೋದಕ್ಕೆ ಬಿಡಬೇಕು. ಆ ಬಾಣಲಿ ಚೆನ್ನಾಗಿ ಕಾದಿರಬೇಕು. ಆಗ ಮಾತ್ರ ನಾವು ಕೇಕ್ ಮಿಕ್ಸ್ನ ಇಡಬೇಕಾಗುತ್ತೆ. ಅರ್ಧ ಗಂಟೆ ಆದಮೇಲೆ ಕೇಕ್ ರೆಡಿಯಾಗಿದೆ. ಒಂದು ಟೂತ್ ಪಿಕ್ ಸಹಾಯದಿಂದ ನೋಡ್ತಾ ಇದ್ದೀನಿ. ಎಲ್ಲೂ ಕೇಕ್ ಅಂಟ್ಕೊಂಡಿಲ್ಲ ಅಂದರೆ ಕೇಕ್ ರೆಡಿಯಾಗಿದೆ ಅಂತ. ಅಕಸ್ಮಾತ್ ಇನ್ನೂ ಅಂಟ್ತಾ ಇದೆ ಅಂದರೆ ಇನ್ನೂ 1-2 ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಇಡ್ಬೋದು. ಸಂಪೂರ್ಣವಾಗಿ ಕೇಕು ತಣ್ಣಗಾದ್ಮೇಲೆ ಒಂದು ಚಾಕು ತೊಗೊಂಡು ಎಡ್ಜಸ್ನ ನಾನು ಫಸ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅದೇ ಬಿಟ್ಕೊಂಡಿದೆ. ಇನ್ನೊಂದು ಸತಿ ನಾನು ಚಾಕುನಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟ್ ತೊಗೊಂಡು ಅದನ್ನು ಉಲ್ಟಾ ಹಾಕಿ 1-2 ಸತಿ ಟ್ಯಾಪ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಹಾಗೆ ಪಾತ್ರೆನಲ್ಲೂ ಸಹ ಎಲ್ಲೂ ಅಂಟ್ಕೊಂಡಿಲ್ಲ, ನೋಡ್ತಾ ಇರ್ಬೋದು. ಹಾಗೆ ನಾವು ಹಾಕಿರುವಂತಹ ಬಟರ್ ಪೇಪರ್ ನೋಡಿ ತುಂಬ ಸುಲಭವಾಗಿ ಬಿಟ್ಕೊಳ್ಳುತ್ತೆ. ಎಲ್ಲೂ ಸಹ ಏನು ಅಂಟ್ಕೊಳ್ಳೋದಿಲ್ಲ. ಕೇಕ್ ಕಲರು ಸಹ ತುಂಬಾ ಚೆನ್ನಾಗಿ ಬಂದಿದೆ. ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೇಕ್ ಸ್ಪಾಂಜಿಯಾಗಿ ಬಂದಿದೆ ಅಂತ. ಈ ಕೇಕ್ಗೆ ನಾನು ಒಂದು ಟೂತ್ ಪಿಕ್ ಸಹಾಯದಿಂದ ಈ ರೀತಿಯಾಗಿ ತೂತುಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ತೂತುಗಳನ್ನ ಕೇಕ್ ಪೂರ್ತಿಯಾಗಿ ಮಾಡಬೇಕಾಗುತ್ತೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇನ್ನೊಂದು ಪಾತ್ರೆಗೆ 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಿಹಿಗೆ ಎಷ್ಟಿದೆ ನೋಡಿಕೊಂಡು ಸಕ್ಕರೆ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದು ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು. ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ಕರಗಿದ ಮೇಲೆ ಒಂದು ಕುದಿ ಈ ರೀತಿ ಬಬಲ್ಸ್ ಥರ ಬರಬೇಕು. ಬಬಲ್ಸ್ ಥರ ಬಂದಾಗ ಇಲ್ಲಿ ನಾನು 1 ಸ್ಪೂನ್ ಅಥವಾ 2 ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ. ಜೇನುತುಪ್ಪ ಸೇರಿಸಿದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಜಾಸ್ತಿ ಹೊತ್ತು ಬಿಸಿ ಮಾಡ್ಕೋಬಾರ್ದು ಜೇನುತುಪ್ಪ ಹಾಕಿದ್ಮೇಲೆ. ಈ ಜೇನುತುಪ್ಪ ಮಿಕ್ಸ್ನ ಕೇಕ್ ತೂತು ಮಾಡಿ ಇಟ್ಟಿದ್ದೀವಲ್ಲ ಅದಕ್ಕೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ನಿಧಾನಕ್ಕೆ ಹಾಕ್ಕೋಬೇಕು. ಕೇಕಲ್ಲಿ ಎಲ್ಲೆಲ್ಲಿ ತೂತು ಮಾಡಿದ್ದೀವೋ ಅಲ್ಲೆಲ್ಲ ನೀಟಾಗಿ ಕೇಕ್ ಹೀರ್ಕೋಬೇಕು. ಹಾಗಾಗಿ ನಾವು ನಿಧಾನಕ್ಕೆ ಜೇನುತುಪ್ಪ ಮಿಕ್ಸ್ನ ನಾವು ಹಾಕ್ಕೋಬೇಕಾಗುತ್ತೆ. ಕೊನೆಯಲ್ಲಿ 2 ಸ್ಪೂನ್ ಆಗೋಷ್ಟು ಜೇನುತುಪ್ಪ ಮಿಕ್ಸ್ನ ನಾನು ಹಾಗೆ ಬಿಟ್ಟಿದ್ದೀನಿ. ಮತ್ತು ಅದೇ ಪಾತ್ರೆಗೆ ಸ್ಟವ್ ಹಚ್ಚಿಬಿಟ್ಟು ನೋಡ್ತಾ ಇರ್ಬೋದು ಸ್ವಲ್ಪ ಮಾತ್ರ ಉಳಿಸ್ಕೊಂಡಿದ್ದೀನಿ. 1.5 ಸ್ಪೂನ್ ಆಗುವಷ್ಟು ಮಿಕ್ಸ್ಡ್ ಫ್ರೂಟ್ ಜಾಮ್ ತೊಗೊಂಡಿದ್ದೀನಿ ನಾನು. ನೀವು ಯಾವುದೇ ರೀತಿಯ ಫ್ಲೇವರ್ ಜಾಮ್ನ ತೊಗೋಬೋದು. ನಿಮ್ಮ ಟೇಸ್ಟ್ ರುಚಿಯ ಅನುಕೂಲ ನೋಡಿಕೊಂಡು ಯಾವುದೇ ರೀತಿಯ ಜಾಮ್ನ ತೊಗೋಬೋದು. ಈ ಜಾಮು ಅಷ್ಟೇ ನೀಟಾಗಿ ಕರಗಬೇಕು. ಕರಗಿದ್ರೆ ಸಾಕು. ಈ ರೀತಿಯಾಗಿ ಆ ಜಾಮ್ ಏನಿದೆ ಅದು ಹನಿ ಜೊತೆಯಲ್ಲಿ ಮಿಕ್ಸ್ ಆಗಬೇಕು. ಕಂಪ್ಲೀಟಾಗಿ ಕರಗಿದೆ. ಇವಾಗ ಈ ಮಿಕ್ಸರ್ ಏನಿದೆ ಇದು ಬಿಸಿ ಇರುವಾಗಲೇ ಕೇಕ್ಗೆ ನಾವು ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಜಾಮ್ ಮತ್ತೆ ಗಟ್ಟಿಯಾಗಿ ಹೋಗುತ್ತೆ. ಸಂಪೂರ್ಣವಾಗಿ ನಾವು ಕೇಕ್ ಮೇಲೆಲ್ಲ ಈ ಜಾಮ್ ಮಿಕ್ಸ್ನ ಹಾಕ್ಕೋಬೇಕಾಗುತ್ತೆ.
ಮೇಲೆ ಸ್ವಲ್ಪ ನಾನಿಲ್ಲಿ ಒಣ ಕೊಬ್ಬರಿನ ಉದುರಿಸ್ಕೊಳ್ತಾ ಇದ್ದೀನಿ. ಡೆಸಿಗೇಟೆಡ್ ಕೊಕೊನಟ್ ಪೌಡ್ರು ಕೂಡ ಸಿಗುತ್ತೆ, ಅದನ್ನಾದರೂ ಬಳಸ್ಬೋದು. ಇಲ್ಲಾಂದರೆ ಹಸಿ ಕಾಯಿ ತುರಿನ ತುರ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಂಡು ಅದನ್ನು ಕೂಡ ಬಳಸ್ಕೋಬೋದು. ನಾನಿಲ್ಲಿ ಕೇಕ್ನ ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ ಅಂತ. ನಾನು ರೆಡಿ ಮಾಡ್ಕೊಂಡಿರುವಂತಹ ಕೇಕಲ್ಲಿ 10 ಪೀಸ್ ಆಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು, ಜ್ಯೂಸಿ ಆಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಕಲರು ಸಹ ತುಂಬ ಚೆನ್ನಾಗಿ ಬಂದಿತ್ತು. ಮೊಟ್ಟೆಯನ್ನು ಬಳಸದೆ ಮನೆಯಲ್ಲಿ ಈ ರೀತಿಯಾಗಿ ಹನಿ ಕೇಕ್ನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೋಡಿದ್ರಲ್ವಾ. ಬರುತ್ತಿರುವಂತಹ ಹೊಸ ವರ್ಷಕ್ಕೆ ಮನೆಯಲ್ಲಿಯೇ ಈ ರೀತಿಯಾಗಿ ಹನಿ ಕೇಕ್ನ ಮಾಡಿಕೊಡಿ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಹನಿ ಕೇಕ್ ಮೂಲಕ ನಿಮ್ಮ ಹೊಸ ವರ್ಷವನ್ನು ಆರಂಭ ಮಾಡಿ. ಎಲ್ಲರಿಗೂ ಮುಂಚಿತವಾಗಿಯೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.